ಸೊ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದರೆ ಫಸ್ಟ್ ರಿಡಂಪ್ಷನ್ ಅಂತಂದರೆ ರೀಫಂಡ್ ಅಥವಾ ರೀಪೇ ಅಂತ ಅರ್ಥ. ಸೊ ಯಾವುದೇ ಒಂದು ಪ್ರಿಫರೆನ್ಸ್ ಶೇರ್ಸ್ನ ನಾವು ರೀಫಂಡ್ ಅಥವಾ ರೀಪೇ ಮಾಡಿದ್ರೆ ನಾವು ಅದನ್ನು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು, ಆಮೇಲೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡೋದಕ್ಕೆ ನಮಗೆ 4 ಸ್ಟೆಪ್ಸ್ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಎಂಟ್ರೀಸ್ ಫಾರ್ ದ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಸೊ ಒಂದು ಕಂಪ್ನಿ ಯಾವುದಾದ್ರೂ ಒಂದು ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡಬೇಕು ಅಂತಂದರೆ ಅದಕ್ಕೆ ಫಸ್ಟ್ ಕ್ಯಾಶ್ ಬೇಕು. ಸೊ ಕ್ಯಾಶ್ ಬೇಕು ಅಂತಂದರೆ ಕಂಪ್ನಿಗೆ 3 ಆಪ್ಷನ್ಸ್ ಇರುತ್ತೆ. ಫಸ್ಟ್ ಬೇಕಾದರೆ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ನ ಮಾಡ್ಬೋದು, ಸೊ ಅದರಿಂದ ನಮಗೆ ಕ್ಯಾಶ್ ಬರುತ್ತೆ. ಅಥವಾ ಶೇರ್ಸ್ ಬೇಡ ಅಂತಂದರೆ ಡಿಬೆಂಚರ್ಸ್ನ ಇಶ್ಯೂ ಮಾಡ್ಬೋದು. ಶೇರ್ಸ್ನೂ ಇಶ್ಯೂ ಮಾಡ್ತಿಲ್ಲ ಅಥವಾ ಡಿಬೆಂಚರ್ಸ್ನೂ ಇಶ್ಯೂ ಮಾಡ್ತಾ ಇಲ್ಲ ಅಂತಂದರೆ ಯಾವುದಾದ್ರೂ ಅಸೆಟ್ ಇರೋದನ್ನ ಅದನ್ನ ಸೇಲ್ ಮಾಡ್ಬೋದು. ಸೊ ಕಂಪ್ನೀಸ್ ಹ್ಯಾವಿಂಗ್ 3 ಆಪ್ಷನ್ಸ್. ಸೊ ಇನ್ ದಟ್ ಫಸ್ಟ್ ಸ್ಟೆಪ್ ವಿಲ್ ಬಿ ಎಂಟ್ರಿ ಫಾರ್ ದ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಸೊ ಕಂಪನಿ ಏನಾದರೂ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ನ ಮಾಡಿದರೆ ಅದು ಪಾರಲ್ಲಿ ಏನಾದರೂ ಮಾಡಿದರೆ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ ಅಂತ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾವ ಅಮೌಂಟಲ್ಲಿ ಯಾವ ಅಮೌಂಟಲ್ಲಿ ನಾವು ಶೇರ್ಸ್ನ ಇಶ್ಯೂ ಮಾಡಿರ್ತೀವಿ ಫ್ರೆಶ್ ಇಶ್ಯೂನ, ಆ ಅಮೌಂಟ್ನ ನಾವು ಫಸ್ಟು ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಂತ ಫಸ್ಟ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸಪೋಸ್ ಏನಾದರೂ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್ ಅಲ್ಲಿ ಏನಾದರೂ ಇಶ್ಯೂ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಸೊ ಎಷ್ಟು ಅಮೌಂಟ್ಗೆ ನಾವು ರಿಡ್ಯೂಮ್ ಮಾಡಿದ್ದೀವಿ ಟೋಟಲ್ ಫ್ರೆಶ್ ಇಶ್ಯೂ ಆ ಅಮೌಂಟು. ನೆಕ್ಸ್ಟ್ ನಾಮಿನಲ್ ವ್ಯಾಲ್ಯೂ ಆ ಶೇರ್ಸ್ ಎಷ್ಟಿರುತ್ತೆ ಅಷ್ಟು. ನೆಕ್ಸ್ಟು ಪ್ರೀಮಿಯಮ್ ಎಷ್ಟು ಪ್ರೀಮಿಯಮ್ ಮೇಲೆ ಮಾಡಿದ್ದೀವಿ ಆ ಅಮೌಂಟ್ನ ಪ್ರೀಮಿಯಮ್ ಅಮೌಂಟಲ್ಲಿ ಹಾಕೋತೀವಿ. ಸೊ ಸಪೋಸ್ ಏನಾದರೂ ಕಂಪ್ನಿ ಫ್ರೆಶ್ ಇಶ್ಯೂನ ಡಿಸ್ಕೌಂಟಲ್ಲಿ ಏನಾದರೂ ಮಾಡಿದರೆ ಬ್ಯಾಂಕ್ ಅಕೌಂಟ್ ಡೇಟಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಅಮೌಂಟ್ಗೆ ಇಶ್ಯೂ ಮಾಡಿದ್ದೀವಿ ಆ ಅಮೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿ ಡಿಸ್ಕೌಂಟ್ ಎಷ್ಟು ಅಲೌ ಮಾಡಿರ್ತೀವಿ ಅದನ್ನು ಡಿಸ್ಕೌಂಟ್ಗೆ ಹಾಕಿ ಟು ಶೇರ್ ಕ್ಯಾಪಿಟಲ್. ಸೊ ಇವೆರಡನ್ನೂ ಆ್ಯಡ್ ಮಾಡಿ ಬಂದಿದ್ದ ಅಮೌಂಟ್ನ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಫಸ್ಟ್ ಸ್ಟೆಪ್ ಬಂದು ಅದೇನಾದರೂ ಕಂಪ್ನಿ ಏನಾದರೂ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮಾಡಿದರೆ. ಸಪೋಸ್ ನೆಕ್ಸ್ಟ್ ಅದರ್ ಆಪ್ಷನ್ if there is any fresh issue of debentures, ಏನಾದರೂ ಡಿಬೆಂಚರ್ಸ್ನ ಇಶ್ಯೂ ಮಾಡಿದ್ರಿ ಕಂಪ್ನಿ, ಇಫ್ ದ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್ಸ್ ಇಸ್ ಮೇಡ್ ಅಟ್ ಪಾರ್. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಕೌಂಟ್ ಎಷ್ಟು ಅಮೌಂಟ್ಗೆ ಇಶ್ಯೂ ಮಾಡಿರ್ತೀವಿ ಅದು. ಸೊ ಇಫ್ ದ ಫ್ರೆಶ್ ಇಶ್ಯೂ ಆಫ್ ಡಿಬೆಂಚರ್ ಇಸ್ ಮೇಡ್ ಅಟ್ ಪ್ರೀಮಿಯಮಲ್ಲಿ ಏನಾದರೂ ಡಿಬೆಂಚರ್ನ ನಾವು ಇಶ್ಯೂ ಮಾಡಿದರೆ ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಸಪೋಸ್ ಏನಾದರೂ ಕಂಪ್ನಿ ಡಿಸ್ಕೌಂಟಲ್ಲಿ ಏನಾದರೂ ಇಶ್ಯೂ ಮಾಡಿದರೆ ಡಿಬೆಂಚರ್ಸ್ನ ಬ್ಯಾಂಕ್ ಅಕೌಂಟ್ ಡೇಟಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೇಟಾ ಟು ಡಿಬೆಂಚರ್ಸ್ ಅಕೌಂಟ್. ಸೊ ಇದು ಡಿಬೆಂಚರ್ಸ್ನ ಏನಾದರೂ ಕಂಪ್ನಿ ಇಶ್ಯೂ ಮಾಡಿದರೆ. ಸಪೋಸ್ ಏನಾದರೂ ಇಫ್ ಕಂಪ್ನಿ ಏನಾದರೂ ಡಿಬೆಂಚರ್ಸ್ನೂ ಇಶ್ಯೂ ಮಾಡಿಲ್ಲ ಅಥವಾ ಶೇರ್ಸ್ನೂ ಇಶ್ಯೂ ಮಾಡಿಲ್ಲ ಅಂತಂದರೆ ಕಂಪ್ನಿ ಅಸೆಟ್ನ ಸೇಲ್ ಮಾಡಿರುತ್ತೆ. ಸೊ ಕಂಪ್ನಿ ಅಸೆಟ್ಸ್ನ ಸೇಲ್ ಮಾಡಿದ್ರೆ ಹೇಗೆ ಅಂತ, ಕಂಪ್ನಿ ಏನಾದರೂ ಸಪೋಸ್ ಅದರಲ್ಲೂ 3 ಸ್ಟೆಪ್ಸ್ ಬರುತ್ತೆ. ಕಂಪ್ನಿ ಏನಾದರೂ ಬುಕ್ ವ್ಯಾಲ್ಯೂ ಎಷ್ಟಿರುತ್ತೆ, ಸಪೋಸ್ ಏನಾದರೂ ಟೇಕ್ ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ 1 ಲ್ಯಾಕ್ ಇದ್ದರೆ 1 ಲ್ಯಾಕ್ಗೆ ಏನಾದರೂ ಕಂಪ್ನಿ ಸೇಲ್ ಮಾಡಿದ್ರೆ ಆ ಬಿಲ್ಡಿಂಗ್ನ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್, ಯಾವ ಅಸೆಟ್ ಸೇಲ್ ಮಾಡಿರ್ತಾರೆ ಆ ಅಕೌಂಟ್ನ ಕ್ರೆಡಿಟ್ ಮಾಡ್ಕೋಬೇಕು. ಸಪೋಸ್ ಏನಾದರೂ ಕಂಪ್ನಿ ಅಸೆಟ್ಸ್ನ ಪ್ರಾಫಿಟಲ್ಲಿ ಏನಾದರೂ ಸೇಲ್ ಮಾಡಿದರೆ 1,10,000 ವಿಲ್ ಬಿ ದ ಪ್ರಾಫಿಟ್. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕನ್ಸರ್ನ್ ಅಸೆಟ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಮಾಡ್ಕೋತೀವಿ ನಮಗೇನಾದರೂ ಪ್ರಾಫಿಟ್ ಆಗಿದ್ರೆ. ಸಪೋಸ್ ಏನಾದರೂ ಕಂಪ್ನಿ ಅಸೆಟ್ನ ಲಾಸಲ್ಲಿ ಸೇಲ್ ಮಾಡಿದರೆ, ಸಪೋಸ್ 90,000ಗೆ ಏನಾದರೂ ಸೇಲ್ ಮಾಡಿದರೆ ಒಂದು ಅಸೆಟ್ನ ಲಾಸ್ ಆಗಿರುತ್ತೆ. ಸೊ ಬುಕ್ ವ್ಯಾಲ್ಯೂಗಿಂತ 10,000 ಲಾಸ್ ಆಗಿದೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಕನ್ಸರ್ನ್ ಅಸೆಟ್ ಅಕೌಂಟ್. ಸೊ ಆವಾಗ ಲಾಸ್ ಆಗಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಡೆಬಿಟ್ ಮಾಡ್ತೀವಿ, ಏನಾದರೂ ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ರೆಡಿಟ್ ಮಾಡ್ಕೋತೀವಿ. ಸೊ ಇಷ್ಟು ಫಸ್ಟ್ ಸ್ಟೆಪ್ ಆಗುತ್ತೆ. ಸೊ ಕಂಪ್ನಿ ಏನಾದರೂ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮಾಡಿದರೆ ಅಥವಾ ಡಿಬೆಂಚರ್ಸ್ ಏನಾದರೂ ಮಾಡಿದರೆ ಅಥವಾ ಅಸೆಟ್ನ ಸೇಲ್ ಮಾಡಿದರೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಎಂಟ್ರೀಸ್ ಫಾರ್ ದ ಪ್ರೀಮಿಯಂ ಪೇಯಬಲ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಯಾವುದೇ ಒಂದು ಕಂಪ್ನಿ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡ್ತಾ ಇರಬೇಕಾದ್ರೆ ಅದು ಆಲ್ಮೋಸ್ಟ್ ಆಲ್ ಪ್ರೀಮಿಯಮ್ ಇಟ್ಕೊಂಡೇ ಅವ್ರಿಗೆ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡ್ತಾ ಇರ್ತಾರೆ. ಸೊ ಈ ಪ್ರೀಮಿಯಮ್ನ ಅವ್ರಿಗೆ ಎಲ್ಲಿಂದ ಪೇ ಮಾಡೋದು? ಸೊ ಆ್ಯಕ್ಚುಯಲ್ ಅಮೌಂಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ನಾವು ಆಲ್ರೆಡಿ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಅಥವಾ ಡಿಬೆಂಚರ್ಸ್ ಅಥವಾ ಸೇಲ್ ಆಫ್ ಅಸೆಟ್ಸಿಂದ ತೊಗೊಂಡಿರ್ತೀವಿ. ಸೊ ಪ್ರೀಮಿಯಮ್ ಏನಾದರೂ ಪೇ ಮಾಡಿದರೆ ಈ ಪ್ರೀಮಿಯಮ್ ಅಮೌಂಟ್ನ ಯಾವುದರಿಂದ ಪೇ ಮಾಡೋದಂತ. ಸೊ ಇದರಲ್ಲೂ 3 ಟೈಪ್ಸ್ ಬರುತ್ತೆ ಯಾವ ಥರ ಪೇ ಮಾಡ್ಬೋದಂತ. ಸೊ ಪ್ರೀಮಿಯಮ್ ಏನಾದರೂ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಇಂದ ಪೇ ಮಾಡಿದರೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಡೇಟಾ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟಿಂದ ಅಮೌಂಟ್ ತೊಗೊಂಡಿದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಮೌಂಟ್ನ ಡೆಬಿಟ್ ಮಾಡಿ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸಪೋಸ್ ಏನಾದರೂ ಕಂಪ್ನಿ
ಆ ಪ್ರೀಮಿಯಂ ಅಮೌಂಟ್ನ ಡಿವಿಸಿಬಲ್ ಪ್ರಾಫಿಟ್ಸಿಂದ ಏನಾದರೂ ರಿಡೀಮ್ ಮಾಡಿದರೆ, ಯಾವುದಾದ್ರೂ ಡಿವಿಸಿಬಲ್ ಪ್ರಾಫಿಟ್ಸಿಂದ ಮಾಡಿದರೆ, ಎನಿ ಆಫ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಅಕೌಂಟೆಡ್ ಆರ್ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಯಾವುದರಿಂದ ತಗೊಂಡಿರ್ತೀವಿ ಅಮೌಂಟ್ನ ಅಥವಾ ಪ್ರಾಫಿಟ್ಸ್ನ, ಅದನ್ನು ಡೆಬಿಟ್ ಮಾಡಿ ಅದನ್ನು ಪ್ರೀಮಿಯಂ ಅಮೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಸಪೋಸ್ ಏನಾದರೂ ಕಂಪ್ನಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಮೌಂಟ್ನು ಯುಟಿಲೈಸ್ ಮಾಡಿ ಪ್ಲಸ್ ಡಿವಿಸಿಬಲ್ ಪ್ರಾಫಿಟ್ಸ್ನೂ ಸಹ ಯುಟಿಲೈಸ್ ಮಾಡ್ಕೊಂಡಿದ್ರೆ ಎರಡು ಅಕೌಂಟ್ನು ಡೆಬಿಟ್ ಮಾಡಿ, ಅಂದರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಎನಿ ಆಫ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಅಕೌಂಟ್ ಡೆಟಾರ್ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇವೆರಡನ್ನು ಡೆಬಿಟ್ ಮಾಡಿ ಎರಡರಿಂದನೂ ಅಮೌಂಟ್ನ ಯುಟಿಲೈಸ್ ಮಾಡಿಕೊಂಡು ಅದನ್ನು ಪ್ರೀಮಿಯಮ್ ಆನ್ ರಿಡಂಪ್ಷನ್ಗೆ ಟ್ರಾನ್ಸ್ಫರ್ ಮಾಡಿರ್ಬೋದು. ಸೊ ಇಷ್ಟು ಸೆಕೆಂಡ್ ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದು ಕ್ರಿಯೇಷನ್ ಆಫ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಆರ್ ಟ್ರಾನ್ಸ್ಫರ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್ ಟು CRR ಅಕೌಂಟ್. ಸೊ CRR ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ಸೊ ಇವಾಗ ಕಂಪ್ನಿ ಏನಾದರೂ ಪ್ರಿಫರೆನ್ಸ್ ಶೇರ್ಸ್ನ ಅವ್ರಿಗೆ ರಿಡೀಮ್ ಮಾಡಿದ್ರೆ ಕಂಪ್ನಿಗೆ ಕ್ಯಾಶ್ ಕಮ್ಮಿ ಆಗುತ್ತೆ. ಸೊ ಕ್ಯಾಶ್ ಕಮ್ಮಿ ಆಗಿಬಿಟ್ರೆ ಸಡನ್ನಾಗೆ ಕಂಪ್ನಿ ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ತೊಗೊಳಕ್ಕಾಗಲ್ಲ ಅಥವಾ ಕಂಡಕ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಕ್ಯಾಶ್ ಸಾಕಾಗಲ್ಲ. ಸೊ ಅದರಿಂದ ನಾವು ಎಷ್ಟು ರಿಡೀಮ್ ಮಾಡಿರ್ತೀವಿ ಪ್ರಿಫರೆನ್ಸ್ ಶೇರ್ಸ್ ಅಮೌಂಟ್ನ ಅಷ್ಟನ್ನು CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ದಟ್ ಕಂಪ್ನಿನಲ್ಲಿ ಇರೋ ಕ್ಯಾಪಿಟಲ್ಲು ಹಾಗೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ದಟ್ ಕಂಪ್ನಿನಲ್ಲಿ ಇರೋ ಕ್ಯಾಪಿಟಲ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅದಕ್ಕೆ ಎನಿ ಆಫ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ನಾವು ಯಾವುದಾದ್ರೂ ಅಕೌಂಟ್, ಇವಾಗ ಜನರಲ್ ರಿಸರ್ವ್ ಅಕೌಂಟ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಆ ಅಮೌಂಟಿಂದ ತೊಗೊಂಡಿರೋ ಅಮೌಂಟ್ನ ಡೆಬಿಟ್ ಮಾಡಿ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಸೊ ಇಷ್ಟು ಥರ್ಡ್ ಸ್ಟೆಪ್ ಆಗುತ್ತೆ, ಅಂದರೆ ಕ್ರಿಯೇಷನ್ ಆಫ್ CRR ಅಕೌಂಟ್ನ ಥರ್ಡ್ ಸ್ಟೆಪ್. ಸೊ ಫೋರ್ತ್ ಸ್ಟೆಪ್ ಏನಂದರೆ ಆ್ಯಕ್ಚುಯಲ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇವಾಗ ಎಲ್ಲದರಿಂದ ಅಮೌಂಟ್ ತೊಗೊಂಡಾಯ್ತು, ಇವಾಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರಿಗೆ ಆ್ಯಕ್ಚುಯಲ್ ಅಮೌಂಟ್ ಎಷ್ಟಿರುತ್ತೆ ಅದನ್ನು ರಿಡೀಮ್ ಮಾಡೋದು. ಸಪೋಸ್ ಏನಾದರೂ ಕಂಪ್ನಿ ಪಾರಲ್ಲಿ ಏನಾದರೂ ಅವ್ರಿಗೆ ರಿಡೀಮ್ ಮಾಡಿದರೆ ಶೇರ್ಸ್ನ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಸಪೋಸ್ ಏನಾದರೂ ಕಂಪ್ನಿ ಇನ್ನೊಂದು ಮೆಥಡಲ್ಲಿ ರಿಡೀಮ್ ಮಾಡಿದರೆ, ಅಂದರೆ ಫಸ್ಟು ಅದನ್ನು ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅವ್ರಿಗೆ ಪೇ ಮಾಡಿದರೆ ಅಂತಂದರೆ ಇಂಡೈರೆಕ್ಟ್ಲಿ ಏನಾದರೂ ಅವ್ರಿಗೆ ಪೇ ಮಾಡಿದರೆ ಅದರಲ್ಲಿ 2 ಎಂಟ್ರೀಸ್ ಬರುತ್ತೆ. ಡೈರೆಕ್ಟಾಗಿ ಪೇ ಮಾಡಿದರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ಡೈರೆಕ್ಟಾಗಿ ಹಾಕೋಬೋದು. ಸಪೋಸ್ ಏನಾದರೂ ಅದು ಇಂಡೈರೆಕ್ಟಾಗಿ ಪೇ ಮಾಡಿದರೆ ಅಂದರೆ ಡಬಲ್ ಎಂಟ್ರಿ ಬರುತ್ತೆ, ಆವಾಗ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಅಂತ ಫಸ್ಟ್ ಎಂಟ್ರಿ ಮಾಡಿ, ನೆಕ್ಸ್ಟು ಅದನ್ನು ತಗೊಂಡಿರೋ ಅಮೌಂಟ್ನ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ 2 ಎಂಟ್ರಿ ಬರುತ್ತೆ. ಅವ್ರ ಕ್ವೆಶನಲ್ಲಿ ಯಾವ ಟೈಪ್ ಕೇಳಿರ್ತಾರೆ ಆ ಥರ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಸಪೋಸ್ ಏನಾದರೂ ಇವಾಗ ಕಂಪ್ನಿ ಏನಾದರೂ ಪ್ರೀಮಿಯಮಲ್ಲಿ ರಿಡೀಮ್ ಮಾಡಿದರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಪ್ರೀಮಿಯಮಲ್ಲಿ ಮಾಡಿದರೆ ಪ್ರೀಮಿಯಮ್ ಅಮೌಂಟ್ನ ಡೆಬಿಟ್ ಮಾಡಿ ಡೈರೆಕ್ಟಾಗಿ ಅವ್ರಿಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಇದು ಡೈರೆಕ್ಟ್ ಪೇಮೆಂಟ್ ಏನಾದರೂ ಮಾಡಿದರೆ. ಸಪೋಸ್ ಏನಾದರೂ ಇಂಡೈರೆಕ್ಟಾಗಿ ಪೇಮೆಂಟ್ ಮಾಡಿದರೆ ಆವಾಗ 2 ಎಂಟ್ರೀಸ್ ಬರುತ್ತೆ. ಆವಾಗ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಫಸ್ಟು. ಸೊ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೇಟಾರ್ ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಫಸ್ಟ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ಆಮೇಲೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಸೊ ಇಷ್ಟು ಜರ್ನಲ್ ಎಂಟ್ರೀಸ್ ಆಯಿತು, 4 ಸ್ಟೆಪ್ಸ್. ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಕೊಟ್ಟು ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಆಮೇಲೆ ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡೋದಂತ. ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನಾವು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಸೆಕ್ಯೂರಿಟೀಸ್ ಪ್ರೀಮಿಯಮ್, ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್, ಆಮೇಲೆ ಅಡ್ಜಸ್ಟ್ಮೆಂಟ್ಸ್ ಮೇಲೆ. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಬಂದು the company decided to redeem its preference shares at a premium of 5%. ಸೊ ಈ ಕಂಪ್ನಿ 5% ಪ್ರೀಮಿಯಮ್ನ ಪ್ರಿಫರೆನ್ಸ್ ಶೇರ್ಸ್ಗೆ ರಿಡೀಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಎ ಫ್ರೆಶ್ ಇಶ್ಯೂ ಆಫ್ 1000 ಈಕ್ವಿಟಿ ಶೇರ್ಸ್ ಅಟ್ ₹10 ಈಚ್ ವಾಸ್ ಮೇಡ್ ಅಟ್ ₹12. ಸೊ ಇವರು ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮಾಡ್ತಿದ್ದಾರೆ, ಅದು ₹12 ಮೇಲೆ. ಸೊ ₹2 ಪ್ರೀಮಿಯಮ್ ಆಗುತ್ತೆ. ಆಮೇಲೆ ವೇರ್ ಫುಲ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಮನಿ ರಿಸೀವ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಆಲ್ ದ ಇನ್ವೆಸ್ಟ್ಮೆಂಟ್ ವೇರ್ ಸೋಲ್ಡ್ ರಿಲೀಸಿಂಗ್ 27,000. ಸೊ ಇನ್ವೆಸ್ಟ್ಮೆಂಟ್ನ ಇವ್ರು ಸೇಲ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಇಲ್ಲಿ ಬಂದು ನಾವು ಬ್ಯಾಲೆನ್ಸ್ ಶೀಟ್ ನೋಡಬೇಕಾವಾಗ ಯಾವ ಅಸೆಟ್ ಸೇಲ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್
28,000 ಇದೆ, ಬಟ್ ಇವ್ರು ಸೇಲ್ ಮಾಡಿರೋದು 27,000. ಸೊ ಇವಾಗ ಲಾಸ್ ಆಗಿದೆ ನಮಗೆ 1,000. ಅದನ್ನು ನಾವು ಎಂಟ್ರೀಸ್ ಮಾಡಬೇಕಾದ್ರೆ ಇದನ್ನು ನೋಡ್ಕೋಬೇಕು. ಆಮೇಲೆ ವೇರ್ ಮೇಡ್ ಇನ್ ದ ರೆವೆನ್ಯೂ ರಿಸರ್ವ್ ಅಂತಂದರೆ ನಾವು ಏನು ಅಮೌಂಟ್ ತಗೋಬೇಕು ಅದನ್ನು ನಾವು ರೆವೆನ್ಯೂ ರಿಸರ್ವ್ ಇಸ್ ನಥಿಂಗ್ ಬಟ್ ಜನರಲ್ ರಿಸರ್ವ್ ಅಂತ. ಸೊ ಜನರಲ್ ರಿಸರ್ವಿಂದ ನಾವು ಅಮೌಂಟ್ನ ಯೂಟಿಲೈಸ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಸೊ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ವಿ ನೀಡ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಸೊ ಫಸ್ಟ್ ಎಂಟ್ರಿ, ಸೊ ಫಸ್ಟ್ ಸ್ಟೆಪ್ ನಾವು ಏನು ಮಾಡಿದ್ವಿ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಸೊ ಇಲ್ಲಿ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮಾಡಿರೋದ್ರಿಂದ ಫಸ್ಟ್ ಬ್ಯಾಂಕ್ ಅಕೌಂಟಿಂದ 1000 ಶೇರ್ಸ್ನ ನಾವು ಇಶ್ಯೂ ಮಾಡಿದ್ದೀವಿ. ಸೊ 1000 ಇಂಟು 12 ಅದನ್ನು ಸೊ 12,000 ಬರುತ್ತೆ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಸೊ ಇದ್ರದ್ದು ನಾಮಿನಲ್ ವ್ಯಾಲ್ಯೂ ಎಷ್ಟು 10 rupees. ಸೊ 1,000 ಇಂಟು 10 rupees ಸೊ 10,000 ಆಗುತ್ತೆ. ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಸೊ 10,000 ಇಂಟು 2, ಸೊ ಪ್ರೀಮಿಯಂ ಎಷ್ಟು 2 rupees ನಮಗೆ ಪ್ರೀಮಿಯಂ ಬಂದಿರೋದ್ರಿಂದ ಸೊ 1,000 ಇಂಟು 2. ಸೊ ಸೆಕೆಂಡ್ ಸ್ಟೆಪ್ ಬಂದು ಅವರು ಇನ್ವೆಸ್ಟ್ಮೆಂಟ್ಸ್ನ ಸೇಲ್ ಮಾಡಿದ್ದಾರೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇನ್ವೆಸ್ಟ್ಮೆಂಟ್ ನಾನು ಆಗಲೇ ಹೇಳಿದೆ 28,000 ಇರೋದು, ಬಟ್ ಅವ್ರು ಸೇಲ್ ಮಾಡಿರೋದು 27,000ಗೆ. ಸೊ 1,000 ಲಾಸ್ ಆಗಿದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಲಾಸ್ ಆಗಿರೋದ್ರಿಂದ ಡೆಬಿಟ್ ಮಾಡ್ತೀವಿ. ಸೊ 27,000, 1,000 ಲಾಸ್ ಆಗಿರೋದು, ಇವೆರಡನ್ನೂ ಆ್ಯಡ್ ಮಾಡಿ ಇನ್ವೆಸ್ಟ್ಮೆಂಟ್ಗೆ 28,000. ಬಿಂಗ್ ದ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅಟ್ ಎ ಲಾಸ್ ಆಫ್ 1,000 ಲಾಸ್ ಆಗಿರೋದ್ರಿಂದ ಈ ಎಂಟ್ರಿ ಪಾಸ್ ಆಗಿರುತ್ತೆ. ಸಪೋಸ್ ಅವರು ಯಾವ ಅಸೆಟ್ಸ್ನು ಸೇಲ್ ಮಾಡಿಲ್ಲ ಅಂತಂದರೆ ಈ ಜರ್ನಲ್ ಎಂಟ್ರಿ ಬರಲ್ಲ. ಸೊ ಥರ್ಡ್ ಸ್ಟೆಪ್ ಬಂದು ಪ್ರೀಮಿಯಂ. ಸೊ ಕಂಪನಿ 5% ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ತಿದೆ ಪ್ರಿಫರೆನ್ಸ್ ಶೇರ್ಸ್ನ ಅಂತ ಹೇಳಿದೆ. ಸೊ ಪ್ರೀಮಿಯಮ್ನ ಯಾವುದರಿಂದ ತಗೊಳ್ಳೋದು ಅಂತ, ಸೊ ಇಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇದೆ, 10,000 ಇದೆ ಅಮೌಂಟಲ್ಲಿ. 5% ಪ್ರೀಮಿಯಂ ಅಂತ ಹೇಳಿರೋದ್ರಿಂದ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ 100 ಈಚ್ 50,000. ಸೊ 50,000 ಇದೆ, ಇದ್ರ ಮೇಲೆ 5%. ಸೊ ಥರ್ಡ್ ಸ್ಟೆಪ್ ಬಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೇಟಾ ಟು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್. ಸೊ 50,000 ಇಂಟು 5% ಪ್ರೀಮಿಯಂ ಆಗಿರೋದ್ರಿಂದ 5%, 2,500 ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ತಗೋತೀವಿ ನಾವು 2,500. ಸೊ ನೆಕ್ಸ್ಟ್ ಸ್ಟೆಪ್ಪು CRR ಅಕೌಂಟ್ನ ಪ್ರಿಪೇರ್ ಮಾಡೋದು, ಅಂದರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ಸೊ ಇದಕ್ಕೆ ನಾವು ನೋಟ್ ಪ್ರಿಪೇರ್ ಮಾಡಬೇಕು, ಎಷ್ಟು ಅಮೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತಗೋಬೇಕು ಮತ್ತು ಎಷ್ಟು ಅಮೌಂಟ್ನ ನಾವು ಜನರಲ್ ರಿಸರ್ವಿಂದ ತಗೋಬೇಕು ಅನ್ನೋದಕ್ಕೆ. ಸೊ ಫಸ್ಟು ಆ್ಯಕ್ಚುಯಲ್ ರಿಡಂಪ್ಷನ್ ಮನಿ. ಸೊ ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದಾಗೆ ನಾವು 50,000ನ ನಾವು ಇವಾಗ ರಿಡೀಮ್ ಮಾಡಬೇಕು, ಲೆಸ್ ಅಮೌಂಟ್ ಫ್ರಮ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸಿಂದ ನಮ್ಗೆ ಆಲ್ರೆಡಿ 10,000 ಸಿಕ್ಕಿದೆ. ಸೊ 10,000ನ 50,000ನಲ್ಲಿ ಮೈನಸ್ ಮಾಡಿದ್ರೆ 40,000. ಸೊ ಈ 40,000ನ ನಾವು CRR ಅಮೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ನಾವು ಈಕ್ವಿಟಿ ಶೇರ್ಸ್ನ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸಲ್ಲಿ ಅಮೌಂಟ್ ತಗೋಬೇಕಾದ್ರೆ ಈ ಪ್ರೀಮಿಯಮ್ನ ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಮಾಡಬಾರ್ದು, ಯಾಕಂದರೆ ಆ ಪ್ರೀಮಿಯಂ ಅಮೌಂಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಮೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಆ್ಯಕ್ಚುಯಲ್ ಅಮೌಂಟ್ ಎಷ್ಟಿರುತ್ತೆ 10,000 ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಎಂಟ್ರಿನಲ್ಲಿ ನಾವು ಇಲ್ಲಿ 10,000 ತೊಗೊಂಡಿದ್ವಲ್ಲ, ನಾವು ಇಲ್ಲಿ 10,000 ಮೈನಸ್ ಮಾಡ್ಕೋತೀವಿ. ಸೊ 40,000 ನಾವು CRR ಅಕೌಂಟ್ಗೆ ಪ್ರಿಪೇರ್ ಮಾಡಬೇಕು. ಸೊ ಅಮೌಂಟ್ ಟು ಬಿ ಡಿವಿಸಿಬಲ್ ಪ್ರಾಫಿಟ್ಸಿಂದ ನಾವು 24,000 ತೊಗೊಂಡಿದ್ದೀವಿ. ಈ 24,000 ಎಲ್ಲಿ ಬಂತು ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 25,000 ಇದೆ. ಈ 25,000ಅಲ್ಲಿ ಆಲ್ರೆಡಿ ನಾವು ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದ್ದೀವಿ, ಅದು 1,000 ಲಾಸ್ಗೆ. ಸೊ ಇಲ್ಲಿ ನಮಗೆ ಲಾಸ್ ಆಗಿದೆ 1,000. ಸೊ ಅದೇ ಎಂಟ್ರಿನ ನಾವು ಇಲ್ಲಿ ಸೊ 25,000 ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇರೋದು ಮೈನಸ್ 1,000 ನಮಗೆ ಲಾಸ್ ಆಗಿರೋದು. ಸೊ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇರೋ ಅಮೌಂಟು 24,000. ಸೊ 25 ಮೈನಸ್ 1,000 ಮಾಡಿದಾಗ 24,000 ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ನಮಗೆ ಎಷ್ಟು ಅಮೌಂಟ್ ಬೇಕಾಗಿರೋದು 40,000. ಆ ಅಮೌಂಟ್ನಲ್ಲಿ ಎಂಟ್ರಿ ಮಾಡ್ಕೋತೀವಿ. ಹಾಗಾದರೆ ಜನರಲ್ ರಿಸರ್ವ್ ಅಕೌಂಟಿಂದ ಎಷ್ಟು ತೊಗೋಬೇಕು ಅಂತ ಕ್ವೆಶ್ಚನ್ ಬಂದಾಗ, ಸೊ 40,000 ಮೈನಸ್ 24,000 ಮಾಡಿದಾಗ 40,000 ಮೈನಸ್ 24,000 ಮಾಡಿದಾಗ ನಮಗೆ ಜನರಲ್ ರಿಸರ್ವ್ ಅಕೌಂಟಿಂದ ಎಷ್ಟು ತಗೋಬೇಕಂತ ಅಮೌಂಟ್ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಅಕೌಂಟಲ್ಲಿ 20,000 ಇದೆ, ಆದರೆ ನಮಗೆ ಬೇಕಾಗಿರೋದು ಜಸ್ಟ್ 16,000 ಅಷ್ಟೇ. ಸೊ ನಮಗೆ ಸಫಿಷಿಯೆಂಟ್ ಆಗಿದೆ. ಸೊ 16,000ನ ಜನರಲ್ ರಿಸರ್ವ್ ಅಕೌಂಟಿಂದ ತಗೋಬೋದು. ಎಂಟ್ರಿನ ಫೋರ್ತ್ ಸ್ಟೆಪ್ಪಲ್ಲಿ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 24,000, ಜನರಲ್ ರಿಸರ್ವಿಂದ 16,000 ತಗೊಂಡಿದ್ವಿ. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 40,000 ಬರುತ್ತೆ. ಇದರಿಂದ ನಾವು CRR ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ CRR ಅಕೌಂಟ್ನ ನಾವು ಯಾವುದಾದ್ರೂ ಡಿವಿಸಿಬಲ್ ಪ್ರಾಫಿಟ್ಸ್ ಜನರಲ್ ರಿಸರ್ವ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ನಾವು ತಗೋಬೋದು. ಸಪೋಸ್ ಜನರಲ್ ರಿಸರ್ವ್ ಅಕೌಂಟಿಂದನೂ ನಾವು ತೊಗೊಂಡ್ವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದನೂ ತೊಗೊಂಡ್ವಿ, ಇನ್ನೂ ಅಮೌಂಟ್ ಸಾಕಾಗ್ತಿಲ್ಲ ಅಂತಂದರೆ ನಾವು ಬೇಕಾದರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟಿಂದ ನಾವು ಬೇಕಾದರೆ ತಗೋಬೋದು.
ಸೊ ಇದರಲ್ಲಿ ನಮಗೆ ಸಫಿಷಿಯೆಂಟ್ ಆಗಿರೋದ್ರಿಂದ ಇದರಲ್ಲೇ ಅಮೌಂಟ್ಸ್ನ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ 5th ಸ್ಟೆಪ್ ಬಂದು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಸ್ಟೆಪ್ ಬಂದು ರಿಡೀಮೇಬಲ್ ಮಾಡೋದು. ಇದರಲ್ಲಿ ಇಂಡೈರೆಕ್ಟಾಗಿ ಪೇ ಮಾಡಿದ್ದಾರೆ. ಸೊ ಫಸ್ಟ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸೊ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್, ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ ಡೇಟಾರ್ ಟು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ನಾವು ಎಷ್ಟು ರಿಡೀಮ್ ಮಾಡಬೇಕಾಗಿರೋದು 50,000. ಆಮೇಲೆ ಪ್ರೀಮಿಯಂ ಎಷ್ಟಿದೆ ಈ ಸೆಕೆಂಡ್ ಎಂಟ್ರಿ ಥರ್ಡ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಿರ್ತೀವಿ 2,500 ಆ ಅಮೌಂಟ್ನ ಎಂಟ್ರಿ ಮಾಡಿಕೊಂಡು ಇವೆರಡನ್ನೂ ಆ್ಯಡ್ ಮಾಡಿ 52,500 ಅಂತ ತಗೋತೀವಿ. ಸೊ 52,500 ಅಂತ ತಗೋತೀವಿ. ನೆಕ್ಸ್ಟು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇದರಲ್ಲಿ ತಗೊಂಡಿರೋ ಅಮೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಸೊ 52,500 ನಾವು ಟೋಟಲಾಗಿ ರಿಡೀಮ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಶೇರ್ ಕ್ಯಾಪಿಟಲ್ ಇವಾಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಕ್ವೆಶ್ಚನಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ನ ನಾವು ನೋಡ್ಕೋಬೇಕು. ಸೊ 9,000 ಈಕ್ವಿಟಿ ಶೇರ್ಸ್ ಆಲ್ರೆಡಿ ಕಂಪ್ನಿನಲ್ಲಿ ಇದೆ. ಪ್ಲಸ್ ನಾವು ಇವಾಗ ಫ್ರೆಶ್ ಇಶ್ಯೂ 1,000 ಮಾಡಿದ್ದೀವಿ. ಸೊ ಎರಡು ಅಮೌಂಟು 10 ರೂಪೀಸೇ ಆಗಿರೋದ್ರಿಂದ ಆನ್ಸರ್ ಬರಿಬೇಕಾದ್ರೆ 9,000 ಪ್ಲಸ್ 1,000 at ₹10 ಈಚ್. ಸೊ 10,000 ಇಂಟು 10 ಅಂತ ಮಾಡ್ಕೊಂಡಾಗ 1 lakh ಬರುತ್ತೆ. ಸೊ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲಿ ಇವಾಗ 1 lakh ಇದೆ ಕಂಪ್ನಿ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲಿ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ CRR ಅಕೌಂಟ್. ಸೊ CRR ಅಕೌಂಟ್ ನಾವು ಏನು ಪ್ರಿಪೇರ್ ಮಾಡಿದ್ದೀವಿ ಇಲ್ಲಿ 40,000 ಈ ಅಮೌಂಟ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಸೊ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ 40,000. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಮ್ಮ ಹತ್ರ 10,000 ಇತ್ತು. ಅದರಲ್ಲಿ ಫಸ್ಟ್ ಎಂಟ್ರಿನಲ್ಲಿ ನಮಗೆ 2,000 ಫ್ರೆಶ್ ಇಶ್ಯೂಯಿಂದ 2,000 ಬಂದಿದೆ. ಸೊ 10,000 ಪ್ಲಸ್ 2,000ನ ಆ್ಯಡ್ ಮಾಡ್ಕೋತೀವಿ ಪ್ಲಸ್ 2,500. ಈ 2,500 ಯಾವುದು ಅಂತಂದರೆ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 2,500 ಪೇ ಮಾಡಿದ್ದೀವಿ ಅಲ್ವಾ. ಸೊ 10,000 ಪ್ಲಸ್ 2,000 ಫ್ರೆಶ್ ಇಶ್ಯೂಯಿಂದ ಮೈನಸ್ 2,500 ರಿಡೀಮ್ ಮಾಡಿರೋದು. ಸೊ 9,500 ಬರುತ್ತೆ. ನೆಕ್ಸ್ಟ್ ಜನರಲ್ ರಿಸರ್ವ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 20,000 ಇದೆ. ನಾವು CRR ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಅಂತ 16,000 ತಗೊಂಡಿದ್ದೀವಿ ಇಲ್ಲಿ. ಸೊ 20,000 ಮೈನಸ್ 16,000 ಮಾಡಿದ್ರೆ 4,000 ಮಾತ್ರ ಇವಾಗ ಜನರಲ್ ರಿಸರ್ವಲ್ಲಿ ಮಿಕ್ಕಿರೋದು. ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದೂ ಇಲ್ಲ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 30,000 ಇದೆ. ಆ 30,000ನ ಡೈರೆಕ್ಟಾಗಿ 30,000 ಅಂತ ಎಂಟ್ರಿ ಮಾಡ್ತೀವಿ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದರೆ 1,83,500 ಬರುತ್ತೆ. ನೆಕ್ಸ್ಟ್ ಅಸೆಟ್ ಸೈಡಿಗೆ ಬರೋದಾದರೆ ನಾನ್ ಕರೆಂಟ್ ಅಸೆಟ್ಸ್ ಇದರಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್, ಫರ್ನಿಚರ್, ಸ್ಟಾಕ್, ಡೆಟಾಸ್ ಇದು ಯಾವುದ್ರಲ್ಲೂ ಏನು ವೇರಿಯೇಷನ್ಸ್ ಆಗಿಲ್ದಿರೋದ್ರಿಂದ ಇಷ್ಟು ಅಮೌಂಟ್ನ ಅಂದರೆ ಡೆಟಾಸ್ ತನಕ ಇಷ್ಟು ಅಮೌಂಟ್ನ ಆ್ಯಸ್ ಇಟ್ ಈಸ್ ಹಾಗೆ ಎಂಟ್ರಿ ಮಾಡ್ಕೋತೀವಿ. ಸೊ ಇನ್ವೆಸ್ಟ್ಮೆಂಟ್ನ ನಾವು ಎಂಟ್ರಿ ಮಾಡೋಗಿಲ್ಲ ಯಾಕಂದರೆ ನಾವು ಆಲ್ರೆಡಿ ಸೇಲ್ ಮಾಡಿದ್ದೀವಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ಗೆ ಬರೋದಾದರೆ ಬ್ಯಾಂಕ್ ಅಕೌಂಟಲ್ಲಿ ಆಲ್ರೆಡಿ 20,000 ಇದೆ. ಸೊ 20,000 ಹಾಗೆ ಎಂಟ್ರಿ ಮಾಡ್ಕೋತೀವಿ ಪ್ಲಸ್ 12,000 ಫ್ರೆಶ್ ಇಶ್ಯೂ. ಇವಾಗ ನಾವು ಫ್ರೆಶ್ ಜರ್ನಲ್ ಎಂಟ್ರೀಸ್ ನೋಡ್ಕೊಂಡು ಬರಬೇಕು. ಬ್ಯಾಂಕ್ ಅಕೌಂಟ್ ಯಾವ್ದ್ಯಾವ್ದು ಡೆಬಿಟ್ ಆಗಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ 12,000 ಡೆಬಿಟ್ ಆಗಿದೆ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಎಂಟ್ರೀಸಲ್ಲಿ ಯಾವುದೂ ಇಲ್ಲ. ನೆಕ್ಸ್ಟ್ ಲಾಸ್ಟಲ್ಲಿ 52,500 ಕ್ರೆಡಿಟ್ ಆಗಿದೆ. ಆಮೇಲೆ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ನ ಸೇಲ್ ಮಾಡಿದಾಗ 27,000 ಇಲ್ಲೂ ಸಹ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ಡೆಬಿಟ್ ಆಗಿರೋ ಅಮೌಂಟ್ಸ್ನ ಆ್ಯಡ್ ಮಾಡಿಕೊಂಡು ಕ್ರೆಡಿಟ್ ಆಗಿರೋ ಬ್ಯಾಂಕ್ ಅಕೌಂಟ್ನ ಮೈನಸ್ ಮಾಡ್ಕೋಬೇಕು. ಸೊ 20,000 ಪ್ಲಸ್ 12,000 ಪ್ಲಸ್ 27,000 ಮೈನಸ್ 52,500 ಇಷ್ಟು ಮಾಡಿದ್ರೆ 6,500 ಬರುತ್ತೆ. ಸೊ ಇದೆಷ್ಟನ್ನು ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ತೊಗೊಂಡ್ರೆ 51,500. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಮತ್ತು ಟೋಟಲ್ ಅಸೆಟ್ಸ್ ಎರಡೂ ಈಕ್ವಲ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಸೊ ಇದೆಷ್ಟು ಜರ್ನಲ್ ಎಂಟ್ರೀಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಆಫ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.